ಫ್ರೆಂಡ್ಸ್, ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನೋಡಿ. ಇಲ್ಲಿವರೆಗೂ ಕೆಲಸ ಎಲ್ಲ ಮುಗಿಸಿ ಒಂದೊಳ್ಳೆ ನಿದ್ದೆನ ಆಯಿತು. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವಾಗಲೇ ಟೈಮ್ ಬಂದು 2:30 ಆಯಿತು. ಅವೇರ ತೊಗೊಂಬರ್ಬೇಕು, ಕಿತ್ಕೊಂಬರ್ಬೇಕು. ಬನ್ನಿ ಫ್ರೆಂಡ್ಸ್, ಹೋಗಿ ಕಿತ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇಲ್ಲೂ ಐತೆ. ಇಲ್ಲಿ ಕಿತ್ಕೊಂಡ್ರೆ ಅಜ್ಜಿ ಬೈತತೆ. ನಾವು ಬೇರೆ ಕಡೆಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಸೀಬೆಹಣ್ಣಿಗೆ ನಾನು ಎಷ್ಟು ದಿನದಿಂದ ಸ್ಕೆಚ್ ಹಾಕ್ತಿದ್ದೀನಿ ಗೊತ್ತಾ. ಅದು ನಾನು ನೋಡ್ದಂಗಿಲ್ಲ, ಅದೇ ಸೇಮ್ ಸೈಜಲ್ಲಿ ಐತೆ. ಕಿತ್ಕೊಳ್ಳೋಣ ಅಂತಂದ್ರೆ ಬಿಡು, ಇನ್ನು ಎಳೆದು ಅಂತ ಹೇಳಿ ಹಂಗೆ ನೋಡೋದು, ವಾಪಸ್ ಬರೋದು. ಈಗ ನೋಡ್ರಿ ಆಲೋವೆರಾ ಕಿತ್ಕೊಂಡೆ. ಬಾ 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 ಸುಮ್ಮನೆ ಬಿಸಿಲು. ಏಯ್ ಬಾ. ಏನು ಬಿಸಿಲು ಅಂತೀರ ಫ್ರೆಂಡ್ಸ್? ಇಷ್ಟು ದಿನ ಮಳೆ ಅಂತಿದ್ವಿ, ಮಳೆ ಹೋಯ್ತು. ಈಗ ಬಿಸಿಲು ಅನ್ಬೇಕು. ಸಖತ್ತು ಬಿಸಿಲೈತೆ. ಇದಕ್ಕೆ ಮೊಸರು ಹಾಕಿ ತಲೆಗೆ ಹಚ್ಕೊತೀನಿ. ಡ್ಯಾಂಡ್ರಫ್ ಅಂತೂ ಸಖತ್ತಾಗ್ಬಿಟ್ಟೈತೆ ಫ್ರೆಂಡ್ಸ್. ಅಪ್ಪ, ನಾವು ಏರ್ ಕೇರ್ ಮಾಡೋರಿಗೆ ಕೂದಲು ಬೆಳೆಯಲ್ಲ ಜಾಸ್ತಿ, ಏನೂ ಕೇರೇ ಮಾಡಲ್ಲಲ್ಲ. ಸುಮ್ಮನೆ ಒಂದು ಶಾಂಪು ಯಾವುದಾದ್ರೂ ಹಾಕಿ ವಾಶ್ ಮಾಡ್ತಾರಲ್ಲ, ಅಂಥವ್ರಿಗೆ ಚೆನ್ನಾಗಿ ಬೆಳೀತು ಕೂದಲು. ನಾವು ಇಲ್ಲದೇ ಇರೋ ಶಾಂಪು ಈ ಥರ ಏರ್ ಕೇರ್ ಎಲ್ಲ ಮಾಡ್ತೀವಲ್ಲ, ನಮಗೆ ಕೂದಲು ಅಷ್ಟಕ್ಕಷ್ಟೇ ಫ್ರೆಂಡ್ಸ್ ಬೆಳೆಯೋದು. ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟರೆ ಕೂದಲು. ಸುನು ಸುನು ಎತ್ ಬಾ. ಬಾಮ್ಮ ಬಾ, ಹೊಡಿಯಲ್ಲ ಬಾ. ಬಾ ಸುನು. ಯಾಕೆ ಗೊತ್ತಾ ಹಂಗೆ ಮಾಡ್ತಿರೋದು? ಅವಳು ಅಲ್ಲಿ ಮಾವಿನ ಸಿಪ್ಪೆ ಹಾಕಿದ್ರು, ತಿಂತಿದ್ಲು. ಎಲ್ಲಿ ತಿನ್ನೋದು ನೋಡ್ಬಿಟ್ಲಲ್ಲ, ಬೈದು ಬಿಡ್ತಾಳೆ ಅಂತೇಳಿ ಹಂಗೆ ನಾಟಕ ಆಡ್ತಿರೋದು ಅವಳು. ನೋಡ್ರಿ, ಇವಾಗ ಆಲೋವೆರಾ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ಏರ್ ಪ್ಯಾಕ್ ಮಾಡ್ಕೊಳಕ್ಕೋಸ್ಕರ. ಅವಾಗಲೇ ಮೊಸರು ಜಾರಿಗೆ ಹಾಕಿಟ್ಟು, ಇವಾಗ ಫಸ್ಟಿಗೆ ತಂದ ತಕ್ಷಣ ನಾನು ಏನು ಕಟ್ ಮಾಡ್ತಿಲ್ಲ ಫ್ರೆಂಡ್ಸ್. ಅದನ್ನ ಸೈಡಿಗೆ ಇಟ್ಟಿದ್ದೆ ಒಂದು 10 ನಿಮಿಷ. ಅದೆಲ್ಲೋ ಕಲರ್ ಎಲ್ಲ ಬರುತ್ತಲ್ವ, ಅದೆಲ್ಲ ಹೋಗ್ಲಿ ಅಂತ. ಈಗ ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಒಂದು ಬಟ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹಚ್ಕೊತೀನಿ ಫ್ರೆಂಡ್ಸ್. ಇವಾಗ ಇದು ಹಚ್ಕೊಬೇಕಾರೆ ಏನು ಒಂದ್ಸಲ ಹಚ್ಕೊಂಡಾದ್ಮೇಲೆ ಮುಖದ ಮೇಲೆಲ್ಲ ಹಿಡಿತಾ ನೋಡಿ. ಇವಾಗ ಹಚ್ಕೊತಾ ಇದ್ದೀನಿ, ಪಾರ್ಟ್ ವೈಸ್ ಮಾಡ್ಕೊಂಡು ಹಚ್ಕೊತೀನಿ ನಾನು. ಏನು ಮಾಡಿದ್ರು ಡ್ಯಾಂಡ್ರಫ್ ಕಮ್ಮಿನೇ ಆಗ್ತಿಲ್ಲ ಫ್ರೆಂಡ್ಸ್. ಏನು ಮಾಡೋದು, ತಲೆಯೆಲ್ಲ ಕಡಿಯುತ್ತೆ. ಎಣ್ಣೆ ಹಚ್ಕೊಂಡ್ರೂ ತಲೆ ಕಡಿಯುತ್ತೆ, ಎಣ್ಣೆ ಹಚ್ಕೊಳ್ಳಿಲ್ಲ ಅಂದರೆ ತಲೆ. ಎಣ್ಣೆ ಜಾಸ್ತಿ ಹಾಕ್ದಾಗ ಫ್ರೆಂಡ್ಸ್ ನನಗೆ ಒಟ್ಟು ಅನ್ಸೋದು ಎಣ್ಣೆ. ಅದಕ್ಕೆ ನಾನು ಜಾಸ್ತಿ ಹಾಕೋದಿಲ್ಲ ಸ್ನಾನ ಮಾಡೋಕ್ಕೆ. ನಾಳೆ ಸ್ನಾನ ಮಾಡ್ತೀನಿ ಅಂದರೆ ಇವತ್ತು ಫುಲ್ ಎಣ್ಣೆ ಹಚ್ಚಿ ಕೈ ಬಿಟ್ಬಿಡ್ತೀನಿ. ಈಗ ನೋಡ್ರಿ ಹಚ್ಕೊಂಡಿದ್ದಾಯಿತು. ಆ ಕಡೆ ನಮ್ಮಮ್ಮ ಬಟ್ಟೆ ಒಣಗಾಕ್ತಿದ್ದಾರೆ. 1 ಅವರ್ ಬಿಟ್ಟರೆ ಸಾಕು ಫ್ರೆಂಡ್ಸ್. ನಾನೊಂದು 2 ಅವರ್ಸ್ ಬಿಟ್ಟಿದ್ದೆ. ಇಲ್ಲಿ ನೋಡ್ರಿ ಇವರಿಬ್ಬರು ಏನೋ ಮಾತಾಡ್ತಿದ್ದಾರೆ. ನೀನೊಬ್ಳು ಕಮ್ಮಿದ್ದೆ, ಬಾ 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 ಬಾ. ನೀನೊಬ್ಳು ಕಮ್ಮಿದ್ದೆ, ಬಾ. ರಾಗಿ ನೋಡಿ ಫ್ರೆಂಡ್ಸ್, ರಾಗಿ ಒಣಗಾಕಿದ್ದೀವಿ. ರಾಗಿ ಹಿಟ್ಟು ಖಾಲಿ ಆಗ್ತಾ ಬಂತು, ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ವಲ್ಪ ರಾಗಿ ಒಣಗಾಕಿದ್ದೀವಿ. ಸೋನು ಅದನ್ನೇ ತುಳ್ಕೊಂಡು ಹೋಗಿ ಬರ್ತಿದ್ದಾಳೆ. ಸುಮ್ಮನೆ ಹಂಗೆ ಮಾಡ್ತಾಳೆ ಫ್ರೆಂಡ್ಸ್ ಅವಳು. ಏನಾದರೂ ಒಣಗಾಕಿದ್ರೆ ಅದನ್ನು ಟಚ್ಚು ಕೂಡ ಮಾಡಲ್ಲ, ಏನೂ ಮಾಡಲ್ಲ ಅವಳು. ಸೈಡಿಗೆ ಹೋಗ್ತಾಳೆ. ಇಲ್ಲಿ ನೋಡಿ ಸ್ನಾನ ಎಲ್ಲ ಮುಗೀತು. ನಿಮಗೆ ಕೂದಲು ತೋರಿಸ್ದೆ, ಪೂಜೆನ ಆಯಿತು. ಇಲ್ಲಿ ಎಗ್ ಪಪ್ಸ್ ಥರ ಕೇಳಿದ್ದೆ ನಮ್ಮ ಅಣ್ಣಂಗೆ. ಎಗ್ ಪಪ್ಸ್ ತಂತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತಿಂದೆ. ಯಾಕೋ ತಿನ್ನಬೇಕು ಅನ್ನಿಸ್ತಾ, ಅದಕ್ಕೆ ಫೋನ್ ಮಾಡಿ ಹೇಳಿದ್ದೆ. ನಮ್ಮ ಅಣ್ಣ ಎಲ್ಲರಿಗೂ ಒಂದೊಂದು ತಗೊಂಬಂತು. ಇಲ್ಲಿ ನೋಡಿ ನೈಟ್ ನಾನು ಇಲ್ಲಿ ಮೊಟ್ಟೆ ತೊಗೊಂಬರೋಣ ಅಂತ ಹೇಳಿ ಹೋಗಿ ಮೊಟ್ಟೆ ತೊಗೊಂಬಂದೆ ಫ್ರೆಂಡ್ಸ್. ಸೋನು ನೋಡ್ರಿ ಹೆಂಗೆ ಕುಂತಿದ್ದಾಳೆ ಇಲ್ಲಿ. ಅವಳು ನಾನು ಹಿಂದೆ ಬಂದಿದ್ಲು ಫ್ರೆಂಡ್ಸ್. ಆಚೆ ಬಿಟ್ಟು ಎಲ್ಲ ಮಾಡಿಸೋದೆಲ್ಲ ಮಾಡಿಸಿ ಅವಳಿಗೆ ಮತ್ತೆ ತಗೊಂಡು ಒಳಗೆ ಬಿಟ್ಟು ಗೇಟ್ ಹಾಕಿ ಹೋಗಿದ್ದೆ. ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಬಿರಿಯಾನಿ ಮಸಾಲ ತೊಗೊಂಬಂದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಬೇಕು ಫ್ರೆಂಡ್ಸ್. ಈಗ ಎಮರ್ಜೆನ್ಸಿ ಆಗಲಿ, ನಾನು ಅಂಗಡಿಗೆ ಹೋದಾಗ 8:15 ನೈಟು. ಅದನ್ನು ತಗೊಂಬಂದು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನು ಬೇಗ ಅಲ್ಲೇ ಒಂದು ಪೇಸ್ಟ್ ಸದ್ಯಕ್ಕಂತ ತೊಗೊಂಬಂದೆ. ಇಲ್ಲಿ ಮೊಟ್ಟೆ ಆವಾಗಲೇ ನಾನು ಬೇಯಕ್ಕೆ ಹಾಕಿದ್ದೆ. ಆ ವಿಷಲ್ ಆಗಿತ್ತು. ಈಗ ತೆಗಿತೀನಿ ನೋಡ್ರಿ. ಅವು ಏನು ಅಂದರೆ ತೆಗಿಯಕ್ಕೆ ಹೋಗ್ತಿದ್ದೀನಿ ಕೆಳಗೆ ಬೀಳುತ್ತೆ, ತೆಗಿಯಕ್ಕೆ ಹೋಗ್ತೀನಿ ಕೆಳಗೆ ಹೋಗ್ತೀನಿ. ಹಿಂಗೆ ಆಗ್ತಿತ್ತು ಫ್ರೆಂಡ್ಸ್. ಬರೀ ಇದೀನಲ್ಲ ಅದಕ್ಕೆ ಹಂಗೆ ಮಾಡ್ತಿದ್ದಾವೆ. ಏನು ಮಾಡೋದು, ಹಂಗೆ ನೋಡ್ರಿ 2 ಕೆಳಗೆ ಬಿದ್ವು. ಮತ್ತೆ ತೆಗೆದು ಮೇಲಾಕಿ ತಣ್ಣೀರು ಹಾಕ್ತಿದ್ದೀನಿ, ಸಿಪ್ಪೆ ಬೇಗ ಬಿಡಿಸ್ಬೇಕು. ಅದು ಮತ್ತೆ ಅದೇ ಕುಕ್ಕರ್ ಇಟ್ಟು ನಾನು ಎಣ್ಣೆ ಹಾಕಿ ಈಗೆಲ್ಲ ಸ್ಪೈಸಸ್ ಹಾಕಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಈರುಳ್ಳಿ ಎಲ್ಲ ಹಾಕಿ ನಾನು ಅದು ರೆಸಿಪಿ ಏನು ಶೇರ್ ಮಾಡ್ತೀನಿ. ಇವತ್ತು ಯಾಕೋ ನಂಗೆ ಗ್ರಾಚಾರ ಸರಿ ಇಲ್ಲ ಅಂದ್ಕೊಂಡು ಮತ್ತೆಲ್ಲ ತೊಳೆದು ಮೊಟ್ಟೆನ ಮತ್ತೆ ಇವಾಗ ನೋಡಿ ಉಪ್ಪು ಖಾರ ಹಾಕಿ ಫ್ರೈ ಮಾಡ್ಕೊಂಡು. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಿದ್ದೀರಾ ಅಲ್ವಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟಲ್ಲಿ ಹೇಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ನೋಡಿ ಎಲ್ಲ ಆಯಿತು. ಅಕ್ಕಿ ಎಲ್ಲ ತೊಳೆದಾಕಿ ನಾನು ಆವಾಗಲೇ ಕುಕ್ಕರ್ ಮುಚ್ಚಿದ್ದೀನಿ. ಅದು ಕುದಿ ಬಂದಮೇಲೆ ವಿಷಲ್ ಹಾಕೋಣ ಅಂತೇಳಿ ಹಾಗೆ ಲಿಡ್ ಮುಚ್ಚಿದ್ದೀನಿ. ಲಿಡ್ ಮುಚ್ಚಿದ್ರು ಸಮೇತ ನಾನು ಇಲ್ಲಿ ಗ್ಯಾಸ್ ಒರೆಸ್ಕೊಳ್ತಿದ್ದೆ ಫ್ರೆಂಡ್ಸ್. ಆ ಲಿಡ್ಡಲ್ಲೆಲ್ಲ ಆವಿಯಾಗಿರೋ ನೀರು ಇರುತ್ತಲ್ಲ, ಅದು ತುಪ್ಪ ಅಂತ ಬೀಳ್ತಿತ್ತು ಸುಮ್ಮನೆ. ಮತ್ತೆ ಅದನ್ನು ನೀಟಾಗಿ ಮುಚ್ಚಿ ಮತ್ತೆ ಒರೆಸ್ಕೊಂಡೆ. ಇಲ್ಲಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಮೊಟ್ಟೆ ನಾನು ಹಾಕಿಲ್ಲ ಇನ್ನೂ, ಒಂದೇ ಸಲ ಕ್ಲೋಸ್ ಮಾಡಬೇಕಾದ್ರೆ ಮೊಟ್ಟೆ ಹಾಕೋಣ ಅಂತೇಳಿ ಹಾಗೆ ಸೈಡಿಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ, ಆವಾಗಲೇ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಇದೊಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಮುಗ್ದೋಗುತ್ತೆ. ಅಲ್ಲಿಗೆ ಊಟ ಟೈಮ್ ಆವಾಗಲೇ 9 ಗಂಟೆ ಮೇಲಾಗಿತ್ತು ಫ್ರೆಂಡ್ಸ್. ಇವತ್ತು ಸ್ವಲ್ಪ ಲೇಟೇ ಆಯಿತು. ಏನು ಮಾಡೋಕ್ಕಾಗುತ್ತೆ, ನಾನೇ ಅಂಗಡಿಗೆ ಹೋಗಿ ಮೊಟ್ಟೆ ತೊಗೊಂಬಂದು ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಅದರಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಅದೇ ಗ್ಯಾಪ್ನಲ್ಲಿ ತೊಳ್ಕೊಂಡೆ. ಹೆಂಗೂ ಒಳ್ಳೇದೆ. ಯಾಕೋ ಒಂಥರ ಸೆಕೆ ಆಗ್ತಿತ್ತು ಅಲ್ಲಿ ಅಡುಗೆ ಮನೇಲಿ. ಫುಲ್ಲು ಬೇವ್ತೋಗ್ಬಿಟ್ಟಿದ್ದೆ ನಾನು. ಇಷ್ಟು ದಿನ ಗಾಳಿ ಚೆನ್ನಾಗಿ ಬಿಸ್ತಿತ್ತು, ಅಷ್ಟು ಸೆಕೆ ಅನ್ನಿಸ್ತಿರ್ಲಿಲ್ಲ. ಮತ್ತು ಮೋಡನೂ ಅಷ್ಟೇ ಮುಚ್ಕೊಳ್ತಿತ್ತು. ಈಗ ಯಾಕೋ ಬಿಸಿಲು, ಒಂದು ವಾರದಿಂದ ಸಖತ್ತು ಬಿಸಿಲು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕ್ಲೀನ್ ಮಾಡಿದೆ ನಾನು. ಈಗ ರೆಡಿ ಆಯಿತು, ಊಟಕ್ಕೆ ಕೊಡ್ತಿದ್ದೀನಿ. ಮಧ್ಯಾಹ್ನ ನಾನೇನು ವೀಡಿಯೋ ಮಾಡಲಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.